ಮೊದಲನೇದಾಗಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯದ ಮಹಾ ಒಕ್ಕೂಟದ ಪರವಾಗಿ ಈ ದಿನ ಎಲ್ಲ ಮಾಧ್ಯಮಿತರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನದ ಒಂದು ವಿಶೇಷ ಪತ್ರಿಕೆ ಪ್ರಕಟಣೆ ಮೂಲ ಉದ್ದೇಶ ಏನೆಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಸತತವಾಗಿ 1 ವರ್ಷಗಳ ಕಾಲ ನಮ್ಮ 49 ಮತ್ತು 10 ಅಲೆಮಾರಿ ಒಕ್ಕೂಟದವರು ನಮ್ಮ ಒಂದು ಹಕ್ಕಿಗಾಗಿ 1% ರಿಸರ್ವೇಷನ್ ಸಂಬಂಧ ಈಗ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಸತತವಾಗಿ ನಾವು ಅದನ್ನು ಹೋರಾಟ ಮಾಡ್ತಿದ್ದೀವಿ. ತಮಗೆಲ್ಲರಿಗೂ ವಿಷಯ ಗೊತ್ತಿದೆ. ಇದರ ನಿಮಿತ್ತ ಈ ಒಂದು 2 ವರ್ಷದಿಂದಲೂ ಕೂಡ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಿಶೇಷ ಅಧಿಕಾರಿಗಳನ್ನು ಸತತವಾಗಿ ಭೇಟಿ ಮಾಡಿದ್ವಿ. ಆಲ್ಮೋಸ್ಟ್ 3 ಸಲ ಮೀಟಿಂಗ್ಗಳಾಗಿದೆ. ಒಂದು 2-3 ಸಲ CM ಆಫೀಸಲ್ಲಾಗಿದೆ, ಮತ್ತೆ ಒಂದು 2-3 ಸಲ ಬೆಳಗಾವಲ್ಲಾಗಿದೆ. ಸೊ ಈ ಒಂದು 3 ರಿಂದ 5 ಮೀಟಿಂಗ್ಗಳಲ್ಲಿ ಹೇಳ್ತಕ್ಕಂಥ ಪ್ರಕಾರ ನಮ್ಮ 1% ರಿಸರ್ವೇಷನ್ ಎಲ್ಲರೂ ತಮ್ಮಿರೋರು ಗೊತ್ತಿರುವ ಹಾಗೆ ಅದು ಕೋರ್ಟಲ್ಲಿದೆ. ಅದು ಕೋರ್ಟ್ ನಮ್ಗೆ ಯಾವ ಥರ ಒಂದು ತೀರ್ಮಾನ ಕೊಡುತ್ತೆ ಅದನ್ನು ನಾವು ಮತ್ತು ಸರ್ಕಾರ ಎರಡೂ ಬದ್ಧವಾಗಿರಬೇಕು. ಆದರೆ ವಿಶೇಷವಾಗಿ ನಮ್ಮ ಸಮಾಜ ಕಳವಳಿ ಇರ್ತಕ್ಕಂಥ ಸಮಾಜವಾಗಿ ಕಳಕಳಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಸಚಿವರು ಅದರ ಜೊತೆಗೆ ನಿಮಗೆ ಒಂದು ಸಪರೇಟ್ ಅಭಿವೃದ್ಧಿ ನಿಗಮವನ್ನು ನಾವು ಮಾಡಿಕೊಡ್ತೀವಿ ಅಂತಂದೇಳಿ 3-4 ಮೀಟಿಂಗಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಸ್ಪೆಷಲ್ ಪ್ಯಾಕೇಜ್ ನಮ್ಮ 40 ಮತ್ತು ಅಲೆಮಾರಿಗಳಿಗೆ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಡ್ತೀವಿ ಅಂತಂದೇಳಿ ಅವರು ಆ್ಯಕ್ಚುಲಿ 2-3 ಸಲ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ನಿಮಿತ್ತ ಈ ದಿನ 49 ಅಲೆಮಾರಿ ಒಕ್ಕೂಟದ ಪರವಾಗಿ ನಾನು ನಮ್ಮ ಒಂದು ಈ ದಿನ ಪ್ರಸ್ತುತಪಡ್ತಕ್ಕಂಥ ಪ್ರತಿಯೊಬ್ಬರನ್ನು ನಾನು ಮೊದಲನೇಗೆ ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛಿಸುತ್ತೇನೆ. ಇಲ್ಲಿ ಈ ಒಂದು ದಿನ ನಮ್ಮ ನಾನು ಚಿನ್ನ DR ಅಂತೇಳಿ ಕರ್ನಾಟಕ ರಾಜ್ಯ ಡೊಬ್ಬರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು BH ಮಂಜುನಾಥ್ ರಾಜ್ಯ ಪ್ರಧಾನ ಮಹಾಕಾರ್ಯದರ್ಶಿಯವರು, ಮತ್ತೆ ಬಸವರಾಜ್ ನಾರಾಯಣಕರ್ ಅವರು, ಮತ್ತೆ ನೆಕ್ಸ್ಟ್ ವೆಂಕಟೇಶ್ ಮುರುದಾಸದವರು ಮತ್ತು DR ಅವರು ಹೇಳಿದಾಗೆ ಸತತವಾಗಿ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಇವತ್ತು ನಾವು ಏನು 49 ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು ಮತ್ತು ಅತಿ ಸೂಕ್ಷ್ಮ 10 ಸಮುದಾಯಗಳ ಮುಖಂಡರುಗಳು ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ವಲಯದಾಸರು ರಾಮಯ್ಯ ಅವರನ್ನ ಭೇಟಿ, ಮತ್ತೆ ನಮ್ಮ ಮಾಲದಾಸರ ವೆಂಕಟೇಶ್ ಅವರು, ಸುಡ್ಗಾಡ್ಸಿತ ಸಮುದಾಯದ ರಂಗನಾಥ್ ಅವರು, ಮತ್ತೆ ಚನ್ನದಾಸರ ವಲಯದಾಸರ ಮಾಲದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ ನಾರಾಯಣಕರ್ ಅವರು, ಮತ್ತೆ ದೊಮ್ಮತ್ ಸಮುದಾಯದ ರಾಜ್ಯಾಧ್ಯಕ್ಷರು ಚಿನ್ನು DR ಅವರಿದ್ದಾರೆ. ಮತ್ತೆ ಅಸ್ಪೃಶ್ಯ ಇದು ಗಂಟಿಜೋರ್ ಸಮುದಾಯದ ವಸಂತ ಅಂತಿಗುಂದವರು, ಸಿಂಧೋಳು ಸಮುದಾಯದ ಹನುಮಂತು, ದಕ್ಕಲಿಗ ಸಮುದಾಯದ ಶಾಂತರಾಜ್ ಅವರಿದ್ದಾರೆ. ಮತ್ತೆ ಸುಡ್ಗಾಡ್ಸಿತ ಮತ್ತು ಅಲೆಮಾರಿ ಸಮುದಾಯದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ದುರ್ಗೇಶ್ ವಿಭೂತಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ ನನ್ನ ಒಂದು ಪರಿಚಯ ಅಂದರೆ, ನಾನು BH ಮಂಜುನಾಥ್ ಅಂತ, ನಾನು ಶಿಲ್ಲೆಖ್ಯಾತ ಸಮುದಾಯದ ರಾಜ್ಯಾಧ್ಯಕ್ಷರಿದ್ದೇನೆ. ಈಗ ನಾವು ನಮ್ಮ ಬೇಡಿಕೆಗಳನ್ನ ನಮ್ಮ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೇವೆ. ಕೊಟ್ಟಿರೋ ಪ್ರಕಾರ ಸ್ವಲ್ಪ ಅದನ್ನು ಬ್ರೀಫ್ ಆಗಿ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಇವತ್ತು ನಾವು ಏನು ಅಲೆಮಾರಿ ಸಮುದಾಯ ಅಂತ ಒಂದು ನಿಗಮ ಮಾಡಿದ್ದಾರೆ ಸರ್ಕಾರದವರು, ಅದರಲ್ಲಿ ಸಮರ್ಪಕವಾದ ಅನುದಾನ ಇಲ್ಲದೆ ಹಿಂದುಳಿದಿರುವಂತಹ ನಮ್ಮ ಸಮುದಾಯಗಳಿಗೆ ಇವತ್ತಿನವರೆಗೂ ಈಗಾಗಲೇ 2016-17ರಿಂದ ನಮಗೆ ಕೋಶ ಮಾಡಿ ನಿಗಮ ಆಗಿದೆ. ಅದು ಸುಮ್ಮನೆ ನಾಮಕಾವಸ್ಥೆಗಾಗಿದೆ ಅನ್ನೋ ಥರ ಆಗಿದೆ. ಯಾಕಂದ್ರೆ ಇವಾಗ ಹೇಳಿದಂತಹ ಸಮುದಾಯಗಳ ಹೆಸರುಗಳೆಲ್ಲ ತಮಗೆಲ್ಲ ನೋಡಿರ್ಬೋದು ನೀವು, ತಮ್ಮ ಗ್ರಾಮಗಳು ಎಲ್ಲ ಕಡೆ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ನಿಗಮ ಮಾಡಿಕೊಟ್ರು ಉಪಯೋಗ ಇಲ್ಲದ ಥರ ಆಗ್ತಾ ಇದೆ. ಟಾರ್ಗೆಟ್ ಗುರಿ, ಭೌತಿಕ ಗುರಿ ಅಂತ ಏನೇನೋ ಮಾಡಿ ಕೊಡ್ತಾ ಇದ್ದಾರಲ್ಲ, ಅದು ಇವತ್ತಿನವರೆಗೂ ಜನಗಳಿಗೆ ತಲುಪ್ತಾ ಇಲ್ಲ, ನಮ್ಮಂತ ಸಣ್ಣ ಸಮುದಾಯಗಳಿಗೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ನಮ್ಮದೇ ಆದಂತಹ ಈಗ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಒಂದು ಸಪರೇಟ್ ನಿಗಮ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ವಿ. ಈಗ ಏನು 59 ಸಮುದಾಯಗಳಿಗೆ ಅದಕ್ಕೆ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕು ಅನ್ನೋದೊಂದು ಬೇಡಿಕೆ ಇದೆ, ಮೊದಲನೇ ಬೇಡಿಕೆ. ಮತ್ತೆ ಎರಡನೇ ಬೇಡಿಕೆ ವಿಶೇಷ ಪ್ಯಾಕೇಜ್. ಈಗ 2026-27 ಇದರದ ಸರ್ಕಾರದ ವತಿಯಿಂದ ಆಯವ್ಯಯ ವಿಶೇಷ ಘಟಕ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಅಂತ ಅಂದ್ಬಿಟ್ಟು ನಮ್ಮ ಅಲೆಮಾರಿ ಸಮುದಾಯಗಳ 49 ಅಲೆಮಾರಿ ಸಮುದಾಯಗಳಿಗೆ ಸಪರೇಟ್ ಒಂದು ಏನು ಓವರ್ ಆಲ್ ಬಜೆಟ್ ಅಲ್ಲಿ SCP ಅಮೌಂಟ್ ಇದೆ. ಅದರಲ್ಲಿ ನಮಗೆ ಒಂದು 5% ಈ 49 ಸಮುದಾಯಗಳಿಗೆ ಇರಬೇಕು ಅನ್ನೋದೊಂದು ನಮ್ಮ ಬೇಡಿಕೆ ಇದೆ. ಮತ್ತೆ ವಸತಿ ವಿಚಾರದಲ್ಲಿ ಬಂದ್ರೆ, ಈಗ ನಮ್ಮ ಸಮುದಾಯಗಳಿಗೆ
ಟೆಂಟ್ಗಳಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತಿಗೂ ಒಂದು ಹೆಣ್ಮಕ್ಳು ಎಲ್ಲಾದ್ರೂ ಶೌಚಾಲಯ ಅವು ಮಾಡ್ಬೇಕಂದ್ರೆ ಒಂದು ಸೀರೆನ ಸುತ್ತಕೊಂಡು ಕಟ್ಟಿಗಳು ಸಿಗಿಸ್ಕೊಂಡು ಬದುಕು ಕಟ್ಕೊಳ್ತಾ ಇದ್ದಾರೆ. ಅಂದ್ರೆ ಆ ಥರ ಇನ್ನೇ ಪರಿಸ್ಥಿತಿ ಇದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋದು, ಅದಕ್ಕೆ ಜಿಲ್ಲೆಗೆ ಒಂದು 500 ಮನೆಗಳು ಕೊಡಿ ಮೊದಲನೇ ಹಂತದಲ್ಲಿ. 31 ಜಿಲ್ಲೆಗೆ 15,500 ಮನೆಗಳಾಗ್ತವೆ. ಇದನ್ನ 3 ವರ್ಷಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 46,500 ಮನೆಗಳಾಗ್ತವೆ. ಆ ಮನೆಗೆ ಒಂದು ಯೋಜನೆಯನ್ನ ಮಾಡಬೇಕು ಸರ್ಕಾರ. ಅದಕ್ಕೆ ಒಂದು ನಾಮಕರಣ ಮಾಡಬೇಕು. ಆ ನಾಮಕರಣ ಏನು ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಲೆಮಾರಿ ವಸತಿ ಯೋಜನೆ ಅಂತ ಅಂದ್ಬಿಟ್ಟು, ಅಂಬೇಡ್ಕರ್ ಅಲೆಮಾರಿ ವಸತಿ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ನಮ್ಮ 46,000 ಮನೆಗಳನ್ನ ಈ 3 ವರ್ಷದಲ್ಲಿ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಬೇಡಿಕೆ. ಅದಕ್ಕೆ ಘಟಕ ವೆಚ್ಚಗಳನ್ನ ಈಗ ಒಂದು ನಗರ ಪ್ರದೇಶಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಸೇರಿ ಒಂದು 5,500 ಕೊಡ್ತಾ ಇದ್ದಾರೆ. ಅದು ಸಮರ್ಪಕವಾಗಿ ಸರಿಯಾದ ಸಂದರ್ಭದಲ್ಲಿ ಬರ್ತಾ ಇಲ್ಲ. ಅದನ್ನ ಒಂದು ಶಿಸ್ತುಬದ್ಧವಾಗಿ ಮಾಡಿ ಒಂದು ನಗರ ಪ್ರದೇಶಕ್ಕೆ 8 ಲಕ್ಷ, ಈಗ ಗ್ರಾಮೀಣಕ್ಕೆ 3.5 ಲಕ್ಷ ಕೊಡ್ತಾ ಇದ್ದಾರೆ. ಅದನ್ನ 7 ಲಕ್ಷ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತೆ ಇವಾಗ ಭೂ ಒಡೆತನ ಯೋಜನೆ ಅಂತ ಹೇಳ್ತಿದ್ದಾರೆ. ಅಲೆಮಾರಿ ಸಮುದಾಯಗಳಿಗೆ 1 ಎಕರೆ ಜಮೀನು 2 ಎಕರೆ ಜಮೀನು ಇತ್ತು ಅಂತಂದ್ರೆ ಅವರು ನೆಲೆಮಾರಿಗಳಾಗ್ತಾರೆ. ಅವರಿಗೆ ಒಂದು ಭೂ ಒಡೆತನ ಕೊಟ್ರೆ ಈ ಅಲೆಮಾರಿ ತನ್ನ ಹೋಗುತ್ತೆ. ಹಾಗಾಗಿ ಜಿಲ್ಲೆಗೆ ಒಂದು 100 ಎಕರೆ ಕೊಟ್ರೆ, ಯಾಕಂದ್ರೆ ಇವಾಗ 59 ಸಮುದಾಯಗಳಿದ್ದಾರೆ. 59 ಸಮುದಾಯಗಳಿಗೆ ಒಂದೊಂದು ಸಮುದಾಯಕ್ಕೆ 1-2 ಎಕರೆ ಕೊಟ್ಟರು ಒಂದು ಜಿಲ್ಲೆಗೆ 100 ಎಕರೆ ಆಗುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಘಟಕ ಅದನ್ನ ಮಾಡಿ ಅದ್ರ ಜೊತೆಗೆ ಭೂ ಒಡೆತನ ಯೋಜನೆ ಏನ್ ಕೊಡ್ತಿದ್ದೀರಾ, ಗಂಗಾ ಕಲ್ಯಾಣ ಯೋಜನೆಗಳು ಮತ್ತೆ ಅದಕ್ಕೆ ಬೇಕಾದಂತಹ ಬೋರ್ವೆಲ್ ಪರಿಕರಗಳು ಅವೆಲ್ಲನೂ ಉಚಿತವಾಗಿ ಮತ್ತೆ ವಿದ್ಯುತ್ ಅನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಶಿಕ್ಷಣ ವಿಚಾರ ಬಂದಾಗ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಇವತ್ತಿನವರೆಗೂ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೊರಾರ್ಜಿ ದೇಸಾಯಿ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ, ಇನ್ನು ಯಾವುದಾದ್ರು ಒಂದು 12-13 ಹಾಸ್ಟೆಲ್ಸ್ಗಳು ಮಾಡಿದ್ದಾರೆ. ಬಟ್ ಅದರಲ್ಲಿ ನಮ್ಮ ಅಲೆಮಾರಿಗಳಿಗೆ 10% ಮೀಸಲಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದರಲ್ಲೂ ಈ ಮಕ್ಕಳು ಓದಿ ಆ ಮಕ್ಕಳು ಬರೋ ಅಷ್ಟೊತ್ತಿಗೆ ಅಲ್ಲಿ ಸೀಟ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಈ ಅಲೆಮಾರಿ ಸಮುದಾಯಗಳಿಗೆ 2 ಜಿಲ್ಲೆಗೆ ಒಂದೊಂದರಂತೆ ಆಶ್ರಮ ಮತ್ತು ವಸತಿ ಶಾಲೆ ನಿರ್ಮಾಣ ಮಾಡಿಸ್ಕೊಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದನ್ನ 1ರಿಂದ 2nd PUC ವರೆಗೂ ಆ ಹಾಸ್ಟೆಲಲ್ಲೇ ಓದ್ಬೇಕು ಆ ಮಕ್ಕಳು. ಆ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ಅಲೆಮಾರಿ ಸಮುದಾಯಗಳು ಬದುಕೊಡ್ತಾರೆ ಅಂತ. ಮತ್ತೆ ಇವಾಗ ಪ್ರೌಢಶಾಲಾ ಹಂತದಲ್ಲಿ ಸಾಲಪತ್ರ ಪದವಿಗಳಿಗೆ ಮಕ್ಕಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ನೀಡಬೇಕು. ಈಗ ಸರ್ಕಾರದ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ ಅಲೆಮಾರಿ ಸಮುದಾಯದ 15% ಮಾಡಬೇಕು. ಈಗ ಏನ್ ಜನರಲ್ ಕೊಡ್ತಾ ಇದಾರಲ್ಲ, ಒಂದು ವೇಳೆ ಅದಕ್ಕೆ ಕಟ್ಟೋದು ಅದೆಲ್ಲ ಲೇಟ್ ಆಗುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ಈಗ 10% ಇರೋದನ್ನ 15% ಮಾಡಿ. ಮತ್ತೆ ಉನ್ನತ ಶಿಕ್ಷಣ PhD ಮತ್ತೆ ತತ್ಸಮ ಸಂಶೋಧನೆಗಾಗಿ ಫೆಲೋಶಿಪ್ ಅಂತ ಅಂದ್ಬಿಟ್ಟು ಒಂದು 25,000 ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತೆ ಫಾರಿನ್ ಹೋಗೋದಕ್ಕೆಲ್ಲ ಇವಾಗ ಎಲ್ಲಾದ್ರೂ ಮಕ್ಕಳು ಕಳಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ. ಈ ಅಲೆಮಾರಿ ಮಕ್ಕಳನ್ನು ಗುರುತಿಸಿ ಅವ್ರಿಗೂ ಒಂದು ಒಳ್ಳೆ ಉನ್ನತ ಶಿಕ್ಷಣ ಸಿಗೋದಕ್ಕೆ ಫಾರಿನ್ ಅವ್ರನ್ನು ಕಳಿಸಿ ಒಳ್ಳೆ ಉನ್ನತ ಶಿಕ್ಷಣ ಕೊಡಿಸೋದಕ್ಕೆ ನೆರವಾಗಬೇಕು ಅನ್ನೋದು ನಮ್ಗಿದು. ಮತ್ತೆ ಮುಖ್ಯವಾಗಿ ಇವಾಗ ಮಕ್ಕಳಿಗೆ ಎಲ್ಲ ಆಯ್ತು, ಈಗ ಯುವಕರಿದ್ದಾರೆ ಸ್ಕೂಲ್ಗಳು ಅವ್ರಿಗೆಲ್ಲ ಬಿಟ್ಟು ಮನೆಯಲ್ಲಿ ಇರ್ತಾರೆ. ಮತ್ತೆ ಸ್ವಲ್ಪ ಜನ ಒಂದು 30-35 ವರ್ಷ ಆಗಿರೋರಿಗೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಊರಲ್ಲಿ ಹಾಕೊಂಡಿರ್ತಾರೆ. ಅಂಥವ್ರಿಗೆ ಈ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 10 ಲಕ್ಷ ಕೊಡಬೇಕು. ಅದಕ್ಕೆ ಕರಕುಶಲ ತರಬೇತಿ ಮಾಡೋದಕ್ಕೆ ಪಾರಂಪರಿಕ ಕೌಶಲ್ಯಗಳನ್ನ, ಈಗ ಪಾರಂಪರಿಕ ಕೌಶಲ್ಯಗಳು ಅಂತಂದ್ರೆ ಇವಾಗೆಲ್ಲ ನಮ್ದೆಲ್ಲ ಒಂದು ಸಮುದಾಯಗಳು ಒಬ್ಬೊಬ್ಬರದು ಒಂದೊಂದು ಪಾರಂಪರಿಕ ವೃತ್ತಿಗಳಿದ್ದಾವೆ. ಆ ವೃತ್ತಿಗಳು ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಅದನ್ನ ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ ಆ ಯುವಕರಿಗೆ ಬೆಂಬಲ ಕೊಡೋದಕ್ಕೆ ಒಂದು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಸ್ವಯಂ ಉದ್ಯೋಗ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಉಪನಾಮಕರಣ ಮಾಡಿ ಈ ಅಲೆಮಾರಿಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದು 10 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀಡಬೇಕು. ಅದಲ್ಲದೆ ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ. ಈಗ ಟ್ಯಾಕ್ಸಿ ಅವೆಲ್ಲ ಕೊಡ್ತಾ ಇದ್ದಾರೆ. ಅದು 5,000 10,000 ಟ್ಯಾಕ್ಸಿಗಳೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಅಲೆಮಾರಿಗಳು ಕೊಡ್ಬೇಕಾದ್ರೆ ಒಂದು ಜಿಲ್ಲೆಗೆ 59 ಜಾತಿಗೆ ಯಾರು ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಾರೋ ಅವ್ರಿಗೆ ಮಾತ್ರ ಹೋಗ್ತಾ ಇದೆ. ಈ ಸಣ್ಣ ಸಮುದಾಯಗಳಿಗೆ ಇವತ್ತಿನವರು ಎಲ್ಲೋ 1-2 ಸಿಗ್ತಾ ಇರೋದು. ಈ ದಕ್ಕಲಿಗರು ಇವತ್ತಿನವರೆಗೂ ತಗೊಂಡಿಲ್ಲ. ಸಿಂಧೋಳವರಂತೂ ಚಾವಟಿ ಹೊಡ್ಕೊಂಡು ಇವತ್ತಿನವರೆಗೂ ಸ್ವಾವಲಂಬಿ ಸಾರಥಿ ಯೋಜನೆ ಫಲಾನುಭವಿಗಳಾಗಿಲ್ಲ. ಮತ್ತೆ ಹೌದು, ಕನಿಷ್ಠ 100 ಜನರಿಗೆ ಸಾಲ ಸೌಲಭ್ಯ ಒಂದು ಜಿಲ್ಲೆಗೆ ಕೊಡಬೇಕು ಅನ್ನೋದು ಇದಿದೆ. ಮತ್ತೆ ಸಂಸ್ಕೃತಿ ರಕ್ಷಣೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗೆ ಈಗ ಅಲೆಮಾರಿ ಸಮುದಾಯಗಳ ಭಾಷೆ ಮತ್ತು ಸಂಸ್ಕೃತಿ ಅಕಾಡೆಮಿ ಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಇವಾಗ ನಮ್ಮದೆಲ್ಲರೂ ಒಂದೊಂದು ಭಾಷೆಗಳಿದ್ದಾವೆ. ನಮ್ದೊಂದು ಮರುಗು ಭಾಷೆ ಇರುತ್ತೆ.
ಉದಾಹರಣೆಗೆ ಇವಾಗ ನಿಮಗೆ ನಾವು ನಿಮ್ಮ ಹತ್ರ ಹೇಳ್ಕೊಳಕ್ ಆಗದೆ ಇರೋಂಥದ್ದನ್ನ ನಾವೇ ಮಾತಾಡ್ಕೊತೀವಿ, ನಿಮ್ಗೆ ಅರ್ಥ ಆಗಬಾರ್ದು ಅನ್ನೋದು. ಆ ಭಾಷೆಗಳೆಲ್ಲ ನಾವೇ ಹೋಗ್ತಾ ಇದ್ದೀವಿ. ಈಗಿನ ಜನರೇಷನ್ಗೆ ಅದು ಇದಾಗ್ತಲ್ಲ, ಅಂಥವನ್ನೆಲ್ಲ ನಾವು ಸ್ವಲ್ಪ ಇದು ಮಾಡಬೇಕು. ಮತ್ತೆ ಅದು ಮರುಗು ಭಾಷೆ ಇದು ಮಾಡೋದಕ್ಕೆ ಯಕ್ಷಗಾನಕ್ಕೊಂದು, ಬಯಲಾಟಕ್ಕೊಂದು, ತುಳು ಭಾಷೆಗೊಂದು, ಕೊಡವ ಭಾಷೆಗೊಂದು, ಬ್ಯಾರಿ ಭಾಷೆಗೊಂದು ಅಕಾಡೆಮಿಗಳನ್ನ ರಚಿಸಿದ್ದಾರೆ. ಹಾಗಾಗಿ ಅಲೆಮಾರಿಗಳದ್ದು ಒಂದು ಸಪರೇಟ್ ಅಕಾಡೆಮಿ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆಯಲ್ಲಿ ಮೊದಲಿಗೆ. ಮತ್ತೆ ಈ ಕಲಾವಿದರುಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ದೇವಸ್ಥಾನಗಳಲ್ಲಿ, ಮಂಟಪಗಳಲ್ಲಿ ಅಲ್ಲಿ ಇಲ್ಲಿ ಭಜನೆ ಮಾಡೋದು, ಮತ್ತೆ ನಮ್ಮ ತೊಗೊಂಡ್ಗೊಂಬೆ ಕೂರಿಸೋದಾಗ್ಲಿ, ಮತ್ತೆ ಇನ್ನೊಂದು ನಮ್ಮ ಚನ್ನದಾಸರ ಸಮುದಾಯದ ಕಲೆಗಳಾಗ್ಲಿ ಎಲ್ಲ ದೇವಸ್ಥಾನಗಳ ಹತ್ರ ಇದು ಮಾಡ್ತಾ ಇದ್ದಾರೆ. ಈ ಒಂದು ಸಾಂಸ್ಕೃತಿಕ ಕಲೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಜಿಲ್ಲೆಗೆ ಒಂದೊಂದು ಕಲಾಸೌಧಗಳನ್ನ, ಅಲೆಮಾರಿ ಕಲಾಸೌಧ ಮಾಡಬೇಕು ಅನ್ನೋದು ಬೇಡಿಕೆ ಇದೆ. ಮತ್ತೆ ವಿಮುಕ್ತ ಬುಡಕಟ್ಟು ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ಕ್ರಮ ಕೈಗೊಳ್ಳೋದು. ಯಾಕಂದ್ರೆ ಇವಾಗ ನಮ್ಮ ಕ್ರಿಮಿನಲ್ ಟ್ರೈಬ್ಸ್ ಇದ್ದಾರೆ, ಮಾಂಗಾವಡಿ, ಗಂಟಿಚೂರು, ಮತ್ತೆ ನಮ್ಮ ಚಿಳ್ಳೆಕೆತ್ತರು, ಆಮೇಲೆ ಮಾಂಗಾವಡಿ, ದಕ್ಕಲಿಗರು ಎಲ್ಲ ಒಂದು ವಿಮುಕ್ತ ಸಮುದಾಯಗಳು, ದೊಂಬರ ಸಮುದಾಯದವರು, ನಂದಿಜೋಗಿ ಸಮುದಾಯದವರು, ಇವರೆಲ್ಲ ಸೆಟ್ಲ್ಮೆಂಟ್ ಅಲ್ಲಿ ವಿಮುಕ್ತ ಸೆಟ್ಲ್ಮೆಂಟ್ ಇದ್ದಾರೆ. ಅವ್ರಿಗೆ ಯಾವಾಗ ನೋಡಿ ಎಲ್ಲೇ ಯಾರೇ ಕಳ್ತನ ಮಾಡಿದ್ರು, ಏನೇ ಮಾಡಿದ್ರು, ಫಸ್ಟ್ ತಗೊಂಡೋಗೋದೇ ಈ ಕ್ರಿಮಿನಲ್ ಟ್ರೈಬ್ ಜನಗಳನ್ನ, ನಮ್ಮ ಅಲೆಮಾರಿಗಳನ್ನ ಫಸ್ಟ್ ಅರೆಸ್ಟ್ ಮಾಡೋದು. ಹಾಗಾಗಿ ಅವ್ರಿಗೊಂದು ಪ್ರತ್ಯೇಕವಾದ ಒಂದು ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ತರಬೇಕು ಅನ್ನೋದು ನಮ್ಮದೊಂದು ಪ್ರಮುಖ ಇದಿದೆ. ಮತ್ತೆ ಸಂಶೋಧನಾ ಕೇಂದ್ರ ಆಗಬೇಕು, ಅಲೆಮಾರಿಗಳ ಸಂಶೋಧನಾ ಕೇಂದ್ರ ಆಗಬೇಕು. ಯಾಕೆ ಅಂತಂದ್ರೆ ಇವತ್ತಿನವರೆಗೂ ಇವಾಗ ನಾಗಮೋಹನ್ ದಾಸ್ ಅವರು ತಗೊಂಡಿರೋ ಡಾಟಾ ಎಲ್ಲಾನು, ಮತ್ತೆ ಕಾಂತರಾಜ್ ಅವರು ತಗೊಂಡಿರೋ ಡಾಟಾ ಎಲ್ಲಾನು ಮನೆಗೆ ಹೋಗಿ ತಲುಪಿ ಮಾಡಿದ್ದಲ್ಲ. ಸರ್ಕಾರದಿಂದ ಏನೇನು ತಗೊಂಡಿದ್ದಾರೆ, ಏನೇನು ಆಗಿದೆ ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಅಷ್ಟೇ. ಬಟ್ ಇದು ಈ ಸಮುದಾಯಗಳ ಬಗ್ಗೆ ಸಂಶೋಧನೆ ಆಗಿಲ್ಲ. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಇದೆ, ಅದರಲ್ಲೇ ಒಂದು ಸಂಶೋಧನಾ ಸಂಸ್ಥೆ ಮಾಡಿ ಮತ್ತೆ ಯೂನಿವರ್ಸಿಟಿಯಲ್ಲಿ ನಮ್ಮ ಸಮುದಾಯದ ಒಂದು ಅಧ್ಯಯನ ಆಗಬೇಕು ಅನ್ನೋದು, ನಮ್ಮ ಸಮುದಾಯಗಳ ಒಂದು ಅಧ್ಯಯನ ಆಗಬೇಕು ಅನ್ನೋದು. ಅದು ಅಧ್ಯಯನ ಆಯ್ತು ಅಂತಂದ್ರೆ ಈ PhD ಸ್ಟೂಡೆಂಟ್ಸ್ಗಳಿಗೂ ಒಂದು ಬದುಕಟ್ಟು ಕೊಟ್ಟಂಗಾಗುತ್ತೆ. ಮತ್ತೆ ನಮ್ಮ ಸಮುದಾಯದವರೇ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡೋದು ಅಂದ್ರೆ ಇನ್ನೂ ಸ್ವಲ್ಪ ಆಳವಾಗಿ ಬರೆಯೋದು ಮತ್ತೆ ಒಂದು ಇದಿರುತ್ತೆ. ಯಾರೋ ಬರೆದಿದ್ದನ್ನ ಕಾಪಿ ಪೇಸ್ಟ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಅಧ್ಯಯನ ಕೇಂದ್ರ ಆಗಬೇಕು ಅನ್ನೋದು ನಮ್ಮ ಒಂದು